हेलो एवरीवन, दी आई न्यूज में आपका स्वागत है। मैं इब्राहिम आपके साथ। इस वक्त बेंगलुरु शहर के कृष्णाराजपुरम में हम मौजूद हैं, जहां आज सोशल वर्कर मुजम्मिल उर्फ मुज्जू ने जो है एक बेहतरीन काम को अंजाम दिया है। जहां दोस्तों, क्योंकि इस क्रिसमस आने वाली है, तो जनाब मुज्जू ने जो है तमाम गरीब तखवा जो आवाम है उन लोगों के लिए जो है आज राशन डिस्ट्रीब्यूशन किया है। यहाँ से जो है आने वाले दिनों में न्यू ईयर भी आने वाला है, यानी कि नया साल भी आने वाला है। तो बाद यहाँ से मजहब जनाब मुजम्मिल ने जो है तमाम हिंदू और मुसलमान दोनों को मिलाकर तकरीबन 2500 लोगों को जो है आज राशन डिस्ट्रीब्यूशन किया है। एक बड़े पैमाने पर जो है इन्होंने एक प्रोग्राम ऑर्गेनाइज किया जिसमें राशन डिस्ट्रीब्यूशन किया गया था, और तमाम जितने भी लोग वहां पर आए थे, जो 2000 लोग वहां पर आए थे, और सबके लिए जो है लंगर का भी जो है इन्होंने इंतजाम किया गया। तो आइए हम आपको दिखाते हैं कुछ तस्वीरें। देखिए किस तरह से एक यूथ यानी कि एक नौजवान शख्स जो है आगे बढ़कर आकर आज अपने मोहल्ले के आवाम के लिए जो है राशन डिस्ट्रीब्यूशन कर रहे हैं। देखिए इन तस्वीरों में किस तरह से जनाब मुजम्मिल जो है अपने हाथों से जो है राशन डिस्ट्रीब्यूशन करते नजर आ रहे हैं। ಇವತ್ತು ದರ್ಗಾ ಮಾಹಲಲ್ಲಿ ಮುಜಾಮಿಲ್ರವರು ಹೊಸ ಕಾಂಗ್ರೆಸ್ ಕಚೇರಿಯನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದಾರೆ. ಅವರ ಜನರ ಸೇವೆಗೋಸ್ಕರ ಇವತ್ತು ದಿವಸ ಒಂದು ಕಚೇರಿಯನ್ನು ಮಾಡ್ತಾಯಿದ್ದಾರೆ. ಅದು ಅವರಿಗೆ ಶುಭವಾಗಲಿ, ಕಾಂಗ್ರೆಸ್ ಪಾರ್ಟಿನೂ ಇನ್ನೂ ಶಕ್ತಿಯುತ ಆಗ್ತದೆ. ಅದೇ ರೀತಿಯಾಗಿ ಇವತ್ತು ಹೊಸ ವರ್ಷ ಮತ್ತು ಕ್ರಿಸ್ಮಸ್ನ ಪ್ರಯುಕ್ತ ಸುಮಾರು 2000 ಜನಕ್ಕೆ ಒಂದು ಕಿಟ್ ಕೊಡ್ತಕ್ಕಂಥ, ಒಂದು ಫುಡ್ ಕಿಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅವರ ಪರಂಪರೆ, ಅವರ ದೊಡ್ಡಪ್ಪನವರು, ಅವರ ತಂದೆಯವರು ಪರಂಪರೆಯಾಗಿ ನಿರಂತರವಾಗಿ ಈ ದಾನ ಧರ್ಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ದಾರಿಯಲ್ಲಿ ಇವತ್ತು ಮುಜಾಮಿಲ್ರವರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸ್ತೇವೆ. ಇವತ್ತು ಬಡವರಿಗೋಸ್ಕರ ಯಾರ ಕೈಯಲ್ಲಿ ಇವತ್ತೊಂದು ದಿವಸ ಹಬ್ಬ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ, ಅವ್ರಿಗೊಂದು ಸಹಾಯ ಹಸ್ತವನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ಮುಜಾಮಿಲ್ಲು ಮತ್ತು ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಕ್ರಿಸ್ಮಸ್ ಹಾಗೆಯೇ ಹೊಸ ವರ್ಷ, ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ರಿಗೂ, ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೂ ಮೆರಿ ಹ್ಯಾಪಿ ಕ್ರಿಸ್ಮಸ್ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಅವರಿಗೆ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಹೊಸ ವರ್ಷದ ಶುಭಾಶಯಗಳು ಇಡೀ ಕ್ಷೇತ್ರದ ಜನಕ್ಕೆ. ಇವತ್ತು ಒಂದು ಹೊಸ ಕಾಂಗ್ರೆಸ್ ಕಚೇರಿ ಶುರುವಾಗಿದೆ. ಈ ಒಂದು ದರ್ಗಾ ಮಹಲದಲ್ಲಿ ನಮ್ಮ ಯೂತ್ ಲೀಡರ್ ಮುಜಾಮಿಲ್ ಅವರು ಈ ಒಂದು ಹೊಸ ಕಾರ್ಯಕ್ರಮಗಳೆಲ್ಲ ಶುರು ಮಾಡಿ ಇವತ್ತು ಕ್ರಿಸ್ಮಸ್ ಸಂದರ್ಭದಲ್ಲಿ ದಾನ ಮಾಡೋಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಥರ ನಮಗೆ ಪ್ರತಿಯೊಂದು ಬ್ಲಾಕ್ನಲ್ಲೂ, ಪ್ರತಿಯೊಂದು ಮಹಲದಲ್ಲೂ ನಮ್ಮ ಆಫೀಸ್ಗಳು ಓಪನ್ ಆಗಿ ಜನರ ಮಧ್ಯೆ
ನಮ್ಮ ಕಾಂಗ್ರೆಸ್ ಮುಖಂಡರು, ಯುವಕರು, ನಾಯಕರು ಎಲ್ಲ ಸೇರಿ ಸಮಸ್ಯೆಗಳು ಏನಿವೆ ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಸುಧಾರಣೆ ಕೊಟ್ಟರೆ ನಿಜವಾಗ್ಲೂ ಕಾಂಗ್ರೆಸ್ಗೂ ಒಳ್ಳೆ ಶಕ್ತಿ ಸಿಗುತ್ತೆ, ಜನರಿಗೆ ಅವರ ಜೀವನ ಇನ್ನೂ ಭಾಳ ಇಂಪ್ರೂವ್ ಆಗೋ ಒಂದು ಅವಕಾಶ ಸಿಗುತ್ತೆ. ಇದು ವರ್ಷ ಮುಗಿತಾ ಇದೆ, ಕ್ರಿಸ್ಮಸ್ ಇನ್ನೊಂದು 2-3 ದಿವಸ ಬರೋಂಗಿದೆ, ಅದ್ರ ಜೊತೆ ಹೊಸ ವರ್ಷವೂ ಬರೋಂಗಿದೆ. ಸೊ ಇಂಥ ಪರಿಸ್ಥಿತಿಲಿ ನಮಗೆ ಈ ಒಂದು ಹೊಸ ವರ್ಷ, ಹೊಸ ಹುಮ್ಮಸ್ಸು, ಹೊಸ ಆಸೆಗಳ ಜೊತೆ ನಾವು ಈ ಆಫೀಸ್ನಲ್ಲಿ ಕೆಲಸಗಳೆಲ್ಲ ಶುರು ಆಗುತ್ತೆ. ಒಳ್ಳೆ ಕೆಲಸ ಮಾಡಲಿ, ಜನರಿಗೆ ಒಳ್ಳೆಯದಾಗಲಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಶಕ್ತಿ ಕೊಡಲಿ. ನಮ್ಮ ಮುಜಾಮಿಲ್ ಭಾಯ್, ನಮ್ಮ ಸೈಯದ್ ಜಾಫರ್ ಭಾಯ್, ಮನು ಭಾಯ್ ಎಲ್ಲರಿಗೂ ಈ ಥರ ಕಾರ್ಯಕ್ರಮಗಳು ನಡೆಸ್ತಾ ಇರಿ. ಜನರಿಗೆ ಒಳ್ಳೆಯದಾಗಲಿ, ನಿಮ್ಮ ಶಕ್ತಿ ಏನಿದೆ ತೋರಿಸಿ, ಆ ಥರ ಎಲ್ಲರಿಗೂ ಒಂದು ಮುಂದೆ ಒಳ್ಳೆ ಭವಿಷ್ಯ ಸಿಗೋಂಗೆ ಅವಕಾಶ ಮಾಡಿಕೊಡಿ. ಮೆರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಯಂಗ್ಸ್ಟರ್ಸು ಈ ಥರ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನಿಜವಾಗ್ಲೂ ನಮ್ಮ ದೇಶಕ್ಕೆ ಒಳ್ಳೆಯದು, ನಮ್ಮ ನಗರಕ್ಕೆ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಏಕೆಂತಂದರೆ ಅವ್ರಿಗೂ ಯಂಗ್ಸ್ಟರ್ಸು ಬರೀ ಮಜಾ ಮಾಡಿಕೊಂಡು ಇರ್ಬೋದು, ಬಟ್ ಪಕ್ಕದಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿವೆ ಅಂತ ಅದ್ರ ಬಗ್ಗೆ ನೋಡಿಕೊಂಡು ಕಾಳಜಿ ವಹಿಸಿ ಅದಕ್ಕೆ ಅವರು ಅದನ್ನು ಸಿಚುವೇಶನ್ ಇಂಪ್ರೂವ್ ಮಾಡೋಕ್ಕೆ ಮುಂದೆ ಬಂದರೆ ಅವರು ಬೆಳೀತಾರೆ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ್ತಾರೆ, ಜನರಿಗೂ ಮುಂದೆ ಒಂದು ಭವಿಷ್ಯಕ್ಕೋಸ್ಕರ ಒಳ್ಳೆ ಅವಕಾಶ ಮಾಡಿಕೊಡ್ತಾರೆ. ಅಂಥ ಜನರು ಬೆಳಿಬೇಕು, ಇನ್ನೂ ಭಾಳ ಜನ ಬೇಕು ಈ ಥರ. ಆ ಥರ ಆದಾಗ ನಾವೆಲ್ಲರೂ ಬರೀ ಸರ್ಕಾರ ಅಲ್ಲ, ಬರೀ ಪಕ್ಷ ಅಲ್ಲ, ಈ ಥರ ಯಂಗ್ಸ್ಟರ್ಸ್ನು ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೆ ಉದ್ದೇಶದಿಂದ ಬದಲಾವಣೆ ತಂದರೆ ನಮ್ಮ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ. आज क्रिसमस के मौके और न्यू ईयर को रेशन किट्स का डिस्ट्रीब्यूशन करें. 2,500 किट्स है, उसमें हमारे लीडर DK मोहन बाबू और हमारे MP कैंडिडेट प्रोफेसर राजीव गौड़ा, उन्होंने उनका बहुत शुक्रिया. और हमारे जो भी साथियाँ हैं जो एरिया में हमारे भाइयाँ जो जिन्होंने भी हमारा सपोर्ट किया, उनका मैं तहे दिल से शुक्रिया अदा करता हूँ. जो भी शरीक हुए हैं इसमें, बुलाए हुए नहीं बुलाए हुए, उनका मैं तहे दिल से शुक्रिया अदा करता हूँ आने के लिए. ऐसे ही काम करते रहे इंशाल्लाह. पहले हमारे अब्बा आज से नहीं, कम से कम 25 साल से ये काम करने को आ रही है. हमारे अब्बा, हमारे ताया सैयद मस्तान कर को, हमें वो काम को कंटिन्यू ऐसा करना कर को, उसकी उम्मीद से आज प्रोग्राम कर को करे. सो कितने किट्स देते हैं ये आज हमें 2500 किट्स डिस्ट्रीब्यूट कर रही हैं. हमें हर एक रमज़ान को हर रमज़ान के टाइम मौके पर 2000 किट्स हमारे एक घर से कर को डिस्ट्रीब्यूट कर ले को आले को हर एक साल डिस्ट्रीब्यूट करते हैं. इंशाअल्लाह हमना भी साथ देना, कौम की हमना खिदमत करने का मौका देना.